ಅಂದ್ರೆ ಯತ್ನಾಳ್ ಅವ್ರಿಗೆ ಯಾಕೆ ತೆಗೆದ್ರಿ? ಅಲ್ಲಿ ಅವ್ರು ಮಾತಾಡಿ ನೀವೇ ಯತ್ನಾಳ್ ಅವ್ರಿಗೆ ಯಾಕೆ ತೆಗೆದ್ರಿ? ಸತ್ಯ ಹೇಳಿದ್ಕ? ಇವರು ಸರ್ಕಾರಿ ಸಚಿವರು ಯತ್ನಾಳ್ ಅವ್ರಿಗೆ ಪಾರ್ಟಿಯಿಂದ ತೆಗೆದಿರೋದ್ರಿ. ಪಾರ್ಟಿಯಿಂದ ತೆಗೆದಿರೋದು. ಇರೋದು ಬಿಡೋದು ಬಿಟ್ಟಿರೋಂತ ವಿಷಯ ಅದ್ಯಾಕೆ ನಿಮಗೆ? ನಿಮ್ಮ ಸಂಪುಟದಲ್ಲಿ ಯಾರು ಇರ್ಬೇಕು ಯಾರು ಮುಖ್ಯಮಂತ್ರಿಗಳ ವಿವೇಚನೆ ಇದೆ. ನೀವೇ ಉತ್ತರ ಕೊಡ್ಬೇಕು. ಅಲ್ಲಿ ಕೊಡ್ತಾರೆ ವೈಔಟ್ ಗಿವ್ ಆನ್ಸರ್ ಉತ್ತರದಲ್ಲಿ ಆಯ್ತು ಇದ್ದಾರೆ. ಆಯ್ತು ಬಿಡಿ, ಅವ್ರು ಇದ್ದಾರೆ ಅವ್ರು ಮಾತಾಡ್ತಾರೆ. ತುಂಬಾ ಚರ್ಚೆ ಮಾಡ್ಬೋದು. ಕರೆಕ್ಟ್ ಚರ್ಚೆ ಮಾಡ್ಬೇಕಾದ್ರೆ ಸಂಧಾನಕ್ಕೆ ಮಾಡ್ಬೋದು. ಇದು ಹೈಕಮಾಂಡ್ ಮುಖ್ಯಮಂತ್ರಿ ವಿವೇಚನೆ ಆಗಿದ್ರೆ ಓಕೆ. ಇದು ಹೈಕಮಾಂಡ್ ವಿವೇಚನೆ ಅಲ್ಲ. ಅದಕ್ಕೋಸ್ಕರ ಸದಸ್ಯರನ್ನು ಸಾರ್ವಜನಿಕ ಉದ್ಯಮಗಳ ಸಮಿತಿಗೆ 15 ಸದಸ್ಯರನ್ನು, ಹಕ್ಕು ಬಾಧ್ಯತೆಗಳ ಸಮಿತಿಗೆ 9 ಮಾತಾಡ್ತಿದ್ದಾರೆ. ಉತ್ತರ ಕೊಡಲ್ಲ. ಅವ್ರು ಏನ್ ಬೇಕಾದ್ರೂ ಮಾಡ್ಬೋದು. ಪ್ರಿಯಾಂಕಾ ಲಾ ಮಿನಿಸ್ಟರ್ ಮಾತಾಡ್ತಾರೆ. ಈಗ ಅವ್ರಿಗೆ ಮತ್ತೆ ನಿಮ್ಗೆ ಏನ್ ವ್ಯತ್ಯಾಸ? ಕರೆಕ್ಟ್ ಆಗಿ ಎಲ್ಲರೂ ಪ್ರಿಯಾಂಕಾ ಅವರೇ ಅವ್ರು ಮಾತಾಡೋದು ನೀವ್ ಯಾಕೆ ಮಾತಾಡ್ತೀರಿ? ವಾಟ್ ದ ಡಿಫರೆನ್ಸ್ ಬಿಟ್ವೀನ್ ಯು ಅಂಡ್ ದೆಮ್? ಅಲ್ಲಿ ಮಿನಿಸ್ಟರ್ ಮಾತಾಡ್ತಿದ್ದಾರೆ. ರಚನಾ ಸಮಿತಿಗೆ 15 ಸದಸ್ಯರನ್ನು, ಸರ್ಕಾರಿ ಭರವಸೆಗಳ ಸಮಿತಿಗೆ 15 ಸದಸ್ಯರನ್ನು, ಖಾಸಗಿ ಸದಸ್ಯರುಗಳ ವಿಧೇಯಕ ಹಾಗೂ ನಿರ್ಣಯಗಳ ಸಮಿತಿಗೆ 10 ಸದಸ್ಯರನ್ನು, ಅನುಸೂಚಿತ ಜಾತಿ ಹಾಗೂ ಅನುಸೂಚಿತ ಪಂಗಡಗಳ ಕಲ್ಯಾಣ ಸಮಿತಿಗೆ 15 ಸದಸ್ಯರನ್ನು, ಹಿಂದುಳಿದ ವರ್ಗಗಳು ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಸಮಿತಿಗೆ 15 ಸದಸ್ಯರನ್ನು, ವಸತಿ ಸೌಕರ್ಯಗಳ ಸಮಿತಿಗೆ 12 ಸದಸ್ಯರನ್ನು ಚುನಾಯಿಸಬೇಕೆಂದು ಸೂಚಿಸುತ್ತೇನೆ. ಮಾನ್ಯ ಪ್ರತಿಪಕ್ಷ ನಾಯಕರು ತಮ್ಮ ಮುಖ ಸಪ್ಪಾಗಿತ್ತು. ನಾನು ಸುನೀಲ್ ಅವರಿಗೆ ಮಾತಾಡಿದೆ. ಮುಖ್ಯಮಂತ್ರಿಗಳ ಮುಖ ಸಪ್ಪಾಗಿದೆ ಅಲ್ಲ, ಯಾಕೆ ಮುಖ್ಯಮಂತ್ರಿಗಳು ಡಲ್ ಅದಾರ? ಯಾಕೆ ರಾಜಕೀಯ ಮಾತಾಡ್ತಿರಲ್ಲ? ಮತ್ತೆ ಮಾತಾಡಿ. ಅವರು ಪ್ರತಿಪಕ್ಷ ನಾಯಕರು ನಿಂತಿದ್ದಾರೆ. ಯಾರ್ಯಾಕೆ ಅವಮಾನ ಮಾಡ್ತೀರಿ ಪ್ರತಿಪಕ್ಷ ನಾಯಕರಿಗೆ? ನೀವು ಮಾತಾಡಿ. ಆಯ್ತಲ್ಲ, ಗೊತ್ತಾಗ್ತದೆ. ಮಾತಾಡಿ. ಸಾರ್ವಜನಿಕರಿಗೆ ಗೊತ್ತಾವ. ಹೇಳ್ರಿ, ಅದನ್ನ ಹೇಳುವಲ್ರಿ ನೀವು. ನಮ್ದು ಹೇಳ್ತೀರಿ. ಯತ್ನಾಳ್ ಸಾಬ್ರನ್ನ ಯಾಕೆ ತೆಗೆದ್ರಿ ಹೇಳ್ರಿ ನೀವು? ಯಾರು ಹೇಳ್ಬೇಕು? ಇಲ್ಲ ನಿಮ್ದು ಡೆಪ್ಯೂಟಿ ಸ್ಪೀಕರ್ ಒಂದು ನಿಮಿಷ ರಿಪ್ಲೈ ಮಾಡಬೇಡಿ.